ಸ್ನೇಹಿತರೆ, ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೀರ ವನಿತೆಯರು ಅನ್ನೋ ಪದ ನಮ್ಮ ಕಿವಿಯ ಮೇಲೆ ಬೀಳ್ತಿದ್ದ ಹಾಗೆ ಮೊದಲು ನೆನಪಾಗೋದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ. ಆದರೆ ಇತಿಹಾಸದ ಪುಟಗಳಲ್ಲಿ ಎಲ್ಲಿಯೂ ಉಲ್ಲೇಖವಿರದ ಮತ್ತೊಬ್ಬ ವೀರ ವನಿತೆಯ ಬಗ್ಗೆ ನಾವಿವತ್ತು ಹೇಳ ಹೊರಟಿರೋದು. ಅಷ್ಟಕ್ಕೂ ಅವಳು ಮಾಡಿದ ಸಾಧನೆ ಒಂದೆರಡಲ್ಲ. ಎಂದೋ ಇತಿಹಾಸದ ಪುಟ ಸೇರಿ ಹೋಗ್ತಿದ್ದ ಶ್ರೀನಗರ, ಹರಿದ್ವಾರ, ಕೇದಾರನಾಥ, ಬದ್ರಿನಾಥ, ಋಷಿಕೇಶ್, ಪ್ರಯಾಗ, ವಾರಣಾಸಿ, ನೈಮಿಷಾರಣ್ಯ, ಪೂರಿ, ರಾಮೇಶ್ವರಂ, ಸೋಮನಾಥ, ಮಥುರಾ, ಅಯೋಧ್ಯೆ, ಕಾಶಿಯಲ್ಲಿ ಗಂಗಾರತಿಗೆ ಪ್ರಸಿದ್ಧವಾದ ದಶಾಶ್ವಮೇಧ ಘಾಟ್ ಮತ್ತು ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಮೀಸಲಾದ ಮಣಿಕರ್ಣಿಕ ಘಾಟನ್ನು ಪುನರುತ್ಥಾನಗೊಳಿಸಿದ ಕೀರ್ತಿ ಅಹಲ್ಯಾಬಾಯಿ ಸಾಹಿಬ್ ಹೋಳ್ಕರ್ ಅನ್ನುವ ಮಹಾರಾಣಿಗೆ ಸಲ್ಲುತ್ತೆ. ಅಷ್ಟಕ್ಕೂ ಈ ಅಹಲ್ಯಾಬಾಯಿ ಸಾಹಿಬ್ ಹೋಳ್ಕರ್ ಯಾರು? ಅವಳು ಮಥುರಾ, ಅಯೋಧ್ಯೆ ಮತ್ತು ಕಾಶಿ ಮೊದಲಾದ ದೇಗುಲಗಳ ಪುನರುತ್ಥಾನ ಮಾಡಿದ್ದಾದ್ರೂ ಯಾಕೆ? ಈ ಎಲ್ಲ ವಿಷಯಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡು ಬರೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ತಿರುವುಗಳಿಗೆ ಹೊಂದಿಕೊಳ್ಳುತ್ತಲೇ ದಿಟ್ಟ ಸಾಹಸಿಯಾಗಿ ಬರೋಬ್ಬರಿ 34 ವರ್ಷಗಳ ಕಾಲ ಪೇಶ್ವೆ ಮನೆತನದ ಸೊಸೆಯಾಗಿ ಇಂದೋರ್ನ ಮಹಾರಾಣಿಯಾಗಿ ಆಡಳಿತ ನಡೆಸಿದ ಈ ಮಹಿಳೆಯ ಬಗ್ಗೆ ಹಲವಾರು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಅಹಲ್ಯಾಬಾಯಿ ಜನಿಸಿದ್ದು ಹಳ್ಳಿಯ ಮುಖ್ಯಸ್ಥರಾದ ಮಂಕೋಜಿ ರಾವ್ ಶಿಂಧೆ ಅವರ ಮಗಳಾಗಿ 1725 ಮೇ 31 ಮಹಾರಾಷ್ಟ್ರದ ಅಹಮದ್ನಗರದ ಜಮ್ಖೇಡ್ನ ಚೋಂಡಿ ಎಂಬ ಪುಟ್ಟ ಹಳ್ಳಿಯಲ್ಲಿ. ಆಗಿನ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣ ದೂರದ ಮಾತಾಗಿತ್ತು. ಆದರೆ ಅಹಲ್ಯಾಬಾಯಿ ಶಿಕ್ಷಣದಿಂದ ವಂಚಿತಳಾಗಲಿಲ್ಲ. ಯಾಕಂದರೆ ಮಗಳಿಗೆ ಶಿಕ್ಷಣ ನೀಡಬೇಕು ಎಂಬ ಆಸೆಯಿಂದ ತಂದೆಯೇ ಮಗಳಿಗೆ ಗುರುವಾದರು. ಹಾಗಾಗಿ ಅಹಲ್ಯಾ ಅವರ ಪಾಲಿಗೆ ಮನೆಯೇ ಪಾಠಶಾಲೆಯಾಯಿತು. ತಂದೆಯಿಂದ ಓದು ಬರಹ ಸಹಿತ ಭಾಷಾಜ್ಞಾನ, ವ್ಯಾವಹಾರಿಕ ಶಿಕ್ಷಣ ಹಾಗೂ ಸಮರ ಕಲೆ ಕೌಶಲ್ಯಗಳನ್ನು ಕಲಿತ ಅಹಲ್ಯಾಬಾಯಿ ಅವರು ತಾಯಿಯಿಂದ ದೇವರ ನಾಮಗಳನ್ನು ಕಲಿತು ಅಪಾರ ದೈವಭಕ್ತೆಯೂ ಆಗಿ ಬೆಳೆದರು. ಸನಾತನ ಧರ್ಮದ ಪರಿಪಾಲಕಿಯೂ ಹಾಗೂ ಅಪ್ರತಿಮ ರಾಷ್ಟ್ರಾಭಿಮಾನಿಯೂ ಆಗಿದ್ದ ಅಹಲ್ಯಾಬಾಯಿ ಕೇವಲ ದಿಟ್ಟ ಸಾಹಸಿ ಮಾತ್ರವಲ್ಲದೆ ಕರುಣಾಮಯಿ ಮಾತೃಹೃದಯಾಗಿ ಬೆಳೆದಿದ್ರು. ಪ್ರತಿನಿತ್ಯ ತನ್ನ ತಂದೆಯೊಂದಿಗೆ ಸೇರಿ ಊರಿನ ದೇವಾಲಯದಲ್ಲಿ ಹಸಿದವರಿಗೆ, ಬಡಬಗ್ಗರಿಗೆ ಅನ್ನ ಸಂತರ್ಪಣೆ ಮಾಡುತ್ತಿದ್ರು. ಒಮ್ಮೆ 1ನೇ ಪೇಶ್ವೆ ಬಾಜಿರಾವ್ನ ಆಡಳಿತದಲ್ಲಿ ವೀರ ಸೇನಾನಿಯಾಗಿದ್ದ ಮಾಲ್ವಾ ಪ್ರದೇಶದ ಜನರಿಗೆ ಅಕ್ಷರಶಃ ದೇವರು ಎನಿಸಿಕೊಂಡಿದ್ದ ಮಲ್ಹಾರ್ ರಾವ್ ಹೋಳ್ಕರ್ ಜಮ್ಖೇಡ್ ಮಾರ್ಗವಾಗಿ ಪುಣೆಗೆ ಹೋಗುವಾಗ ಅನ್ನ ಸಂತರ್ಪಣೆ ಕಾರ್ಯದಲ್ಲಿ ತೊಡಗಿದ್ದ 12 ವರ್ಷದ ಪುಟ್ಟ ಬಾಲಕಿ ಅಹಲ್ಯಾಬಾಯಿಯನ್ನ ಕಂಡು ಆಶ್ಚರ್ಯದಿಂದ ಅಲ್ಲೇ ಇದ್ದ ಜನರ ಬಳಿ ಆಕೆಯ ಬಗ್ಗೆ ವಿಚಾರಿಸಿದಾಗ ಅದರಿಂದ ಪ್ರಭಾವಿತನಾಗಿ ನೇರವಾಗಿ ಅಹಲ್ಯಾಬಾಯಿಯ ತಂದೆ ಮಂಕೋಜಿ ರಾವ್ ಶಿಂಧೆ ಬಳಿ ಹೋಗಿ ತನ್ನ ಮಗ ಖಂಡೇರಾವ್ ಹೋಳ್ಕರ್ನಿಗಾಗಿ ಕನ್ಯಾಭಿಕ್ಷೆ ಕೇಳಿ ಮಂಕೋಜಿ ರಾವ್ ಶಿಂಧೆ ಒಪ್ಪಿಗೆ ಪಡೆದು 1733ರಲ್ಲಿ 12 ವರ್ಷದ ಪುಟ್ಟ ಪೋರಿ ಅಹಲ್ಯಾಬಾಯಿಯನ್ನ ಮಲ್ಹಾರ್ ರಾವ್ ಹೋಳ್ಕರ್ ಪುತ್ರನಾದ ಖಂಡೇರಾವ್ ಹೋಳ್ಕರ್ನೊಂದಿಗೆ ವಿವಾಹವನ್ನ ನಡೆಸ್ತಾರೆ. ವಿವಾಹದ ನಂತರ ಅಹಲ್ಯಾಬಾಯಿ ಸಾಹಿಬ್ ಹೋಳ್ಕರ್ ಆಗಿ ಮಾವ ಮಲ್ಹಾರ್ ರಾವ್ ಹೋಳ್ಕರ್ನ ಮುದ್ದಿನ ಸೊಸೆಯಾಗಿ ಮಾಲ್ವಾಗೆ ಬಂದು ತನ್ನ ಸಂಸಾರದೊಂದಿಗೆ ನೆಲೆಸ್ತಾಳೆ. ಅಹಲ್ಯಾಬಾಯಿ ಮತ್ತು ಖಂಡೇರಾವ್ ಹೋಳ್ಕರ್ ದಂಪತಿಗೆ 2 ಮಕ್ಕಳು. ಮಗ ಮಾಲೇರಾವ್ ಹೋಳ್ಕರ್, ಮಗಳು ಮುಕ್ತಾಬಾಯಿ ಹೋಳ್ಕರ್. ಮಾಲೇರಾವ್ ಹೋಳ್ಕರ್ ಹುಟ್ಟುತ್ತಲೇ ಮಾನಸಿಕ ಅಸ್ವಸ್ಥತೆ ಹಾಗೂ ದೈಹಿಕ ದುರ್ಬಲತೆಯನ್ನು ಹೊಂದಿದ್ರು. ಪ್ರೀತಿಯಿಂದ ಅವನ ದಿನನಿತ್ಯದ ಸೇವೆಗಳನ್ನೆಲ್ಲ ಮಾಡುತ್ತಿದ್ದ ಮಹಾತಾಯಿ ಅಹಲ್ಯಾಬಾಯಿ ಹೋಳ್ಕರ್.
1754ರಲ್ಲಿ ಮೊಘಲರು ಹಿಂದೂಗಳ ಸ್ವತ್ತುಗಳನ್ನು ಮುತ್ತಿಗೆ ಹಾಕಿದ್ದ ಸಮಯದಲ್ಲಿ ರಾಜಧಾನಿ ಮಾಹೇಶ್ವರನ್ನ ರಕ್ಷಿಸುತ್ತಿದ್ದ ಖಂಡೇರಾವ್ ಹೋಳ್ಕರ್ ಕುಂಭೇರ್ ಕದನದಲ್ಲಿ ಮೊಘಲರೊಂದಿಗೆ ಹೋರಾಡಿ ವಿಫಲನಾಗಿ ಗಾಯಗೊಂಡು ಮೃತ್ಯು ಹೊಂದುತ್ತಾರೆ. 21 ವರ್ಷಕ್ಕೆಲ್ಲ ವಿಧವೆಯಾದ ಅಹಲ್ಯಾಬಾಯಿಯು ಪತಿಯೊಂದಿಗೆ ಸತಿ ಸಹಗಮನ ಮಾಡುವ ಯೋಚನೆಯನ್ನ ಮಾಡ್ತಾಳೆ. ಆದರೆ ಮಾವನಾದ ಮಲ್ಹಾರ್ ರಾವ್ ಹೋಳ್ಕರ್ ಅವರು ತಮ್ಮ ಸೊಸೆ ಅಹಲ್ಯಾಬಾಯಿಯನ್ನ ಸತಿ ಸಹಗಮನ ಹೊಂದೋದನ್ನ ತಡೆದು ರಕ್ಷಿಸಿ ಆಕೆಗೆ ರಾಜ್ಯ ಸೂತ್ರಗಳನ್ನು ಹೇಳಿ ಇಂದೋರ್ನ ಆಡಳಿತಾಧಿಕಾರವನ್ನು ವಹಿಸ್ತಾರೆ. ಕ್ರಮೇಣ 1767ರಲ್ಲಿ ಮಲ್ಹಾರ್ ರಾವ್ ಅವರು ತಮ್ಮ ಸೊಸೆ ಅಹಲ್ಯಾಬಾಯಿಯನ್ನ ಅಧಿಕೃತವಾಗಿ ಇಂದೋರ್ನ ಮಹಾರಾಣಿಯಾಗಿ ಪಟ್ಟಾಭಿಷೇಕ ಮಾಡುವ ಮೂಲಕ ಮಾಲ್ವಾ ಪ್ರಾಂತ್ಯದ ಸಮಸ್ತ ಅಧಿಕಾರವನ್ನು ಆಕೆಗೆ ಹಸ್ತಾಂತರಿಸಿ ಅವರು ತಮ್ಮ ಜವಾಬ್ದಾರಿಯಿಂದ ವಿಮುಕ್ತಿ ಹೊಂದುತ್ತಾರೆ. ಮತ್ತು ಇದರ ಬೆನ್ನಲ್ಲೇ ಕೆಲವೇ ದಿನಗಳಲ್ಲಿ ಮಲ್ಹಾರ್ ರಾವ್ ಹೋಳ್ಕರ್ ಅವರು ವಯೋಸಹಜ ಸಾವನ್ನಪ್ಪುತ್ತಾರೆ. ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅನ್ನೋದನ್ನೇ ಬಲವಾಗಿ ನಂಬಿದ್ದ ಅಂದಿನ ಕಾಲದಲ್ಲಿ ಇಂದೋರ್ನ ಆಂತರಿಕ ಭದ್ರತಾ ಉಸ್ತುವಾರಿಯನ್ನ ತನ್ನ ಮೈದುನನಾದ ತುಕೋಜಿ ರಾವ್ ಹೋಳ್ಕರ್ಗೆ ವಹಿಸಿ ತಾನು ವೀರಗಚ್ಚೆ ತೊಟ್ಟು ಟೊಂಕ ಕಟ್ಟಿ ನಿಂತು ಖಡ್ಗ ಹಿಡಿದು ಕುದುರೆ ಏರಿ ಪೂರ್ತಿ ಭಾರತವನ್ನ ಪರ್ಯಟನೆ ಮಾಡಿ ದೇಶದ್ರೋಹಿಗಳ ದಾಳಿಗೆ ಸಿಲುಕಿ ಧ್ವಂಸಗೊಂಡ ಸಾವಿರಾರು ಹಿಂದೂ ದೇವಾಲಯಗಳನ್ನು ರಕ್ಷಿಸಿ ಪುನರುತ್ಥಾನ ಕಲ್ಪಿಸುವ ಮೂಲಕ ಸನಾತನ ಧರ್ಮ ಪರಿಪಾಲನೆಯ ಮಹತ್ ಕಾರ್ಯದಲ್ಲಿ ತೊಡಗುತ್ತಾರೆ. ಮಹಾರಾಣಿ ಅಹಲ್ಯಾಬಾಯಿಯು 12 ಜ್ಯೋತಿರ್ಲಿಂಗ ಕ್ಷೇತ್ರಗಳು ಹರಿದ್ವಾರ, ಋಷಿಕೇಶ, ಬದ್ರಿನಾಥ, ಕಂಚಿ, ಅಯೋಧ್ಯ, ಅವಂತಿ, ದ್ವಾರಕಾ, ಮಥುರಾ, ಗಯಾ, ರಾಮೇಶ್ವರ ಹಾಗೂ ಪುರಿ ಜಗನ್ನಾಥ್ ಸಹಿತವಾಗಿ ಸಾವಿರಾರು ಶಿವ ಮತ್ತು ರಾಮದೇವರ ಚಿಕ್ಕ ಪುಟ್ಟ ಗುಡಿಗೋಪುರಗಳು ಸೇರಿ ಒಟ್ಟು 3500 ಹಿಂದೂ ದೇವಾಲಯಗಳನ್ನು ಮೊಘಲರಿಂದ ರಕ್ಷಿಸಿ ಎಲ್ಲ ದೇವಾಲಯಗಳಿಗೂ ಪುನರುತ್ಥಾನ ಕಲ್ಪಿಸುತ್ತಾರೆ. ಅಷ್ಟೇ ಅಲ್ಲದೆ ಅಹಲ್ಯಾಬಾಯಿಯ ಆಡಳಿತಾವಧಿಯಲ್ಲಿ ಇಂದೋರ್ ಹಾಗೂ ಆಸುಪಾಸಿನ ಅನೇಕ ಹಳ್ಳಿಗಳು ಸಮೃದ್ಧವಾಗಿದ್ವು. ಹಾಗಾಗಿ ಅಹಲ್ಯಾಬಾಯಿ ಆಡಳಿತದ ದಿನವನ್ನ ಸುವರ್ಣ ಯುಗ ಎಂದು ಕರೆಯಲಾಗ್ತಿತ್ತು ಎಂದು ಹೇಳಲಾಗುತ್ತೆ. ಸದಾ ಪ್ರಜೆಗಳ ಅಹವಾಲು ಆಲಿಸಿ ಅವರ ಅಗತ್ಯಗಳನ್ನು ಅರಿತು ಪೂರೈಸಿ ಕಾಲಕಾಲಕ್ಕೆ ಅವರ ಕೃಷಿ ವ್ಯಾಪಾರ ವಹಿವಾಟುಗಳಿಗೆ ಎಲ್ಲ ರೀತಿಯಿಂದ ಸಹಕರಿಸೋದೇ ಅಹಲ್ಯಾಬಾಯಿಯ ಮುಖ್ಯ ಧ್ಯೇಯವಾಗಿತ್ತು. ಹಾಗೂ ಕೃಷಿ ಹಾಗೂ ದೈನಂದಿನ ಬಳಕೆಗೆ ಅಗತ್ಯವಿರುವ ಕೆರೆ, ಬಾವಿ ನಿರ್ಮಿಸಿ ಪ್ರಜೆಗಳನ್ನು ನೀರಿನ ಅಭಾವದಿಂದ ಪಾರು ಮಾಡಿದ್ದರಿಂದ ಪ್ರಜೆಗಳ ಪಾಲಿಗೆ ಆಕೆ ಮಹಾತಾಯಿಯಾಗಿದ್ಲು. ಮೊಘಲರಿಂದ 18 ಬಾರಿ ದಾಳಿಗೊಳಗಾಗಿದ್ದ ಸೋಮನಾಥ ದೇವಾಲಯದ ಪುನರ್ ಪ್ರತಿಷ್ಠಾಪನೆಯಾದದ್ದು 1753ರಲ್ಲಿ. ಇದೇ ತಾಯಿಯ ಬೆಂಬಲದಿಂದ ಪುರಿಯಲ್ಲಿರುವ ರಾಮಚಂದ್ರ ದೇವಸ್ಥಾನ, ಅಯೋಧ್ಯೆಯ ಸರಾಯು ಘಾಟ್, ಗಯಾದ ವಿಷ್ಣುಪದ್ ದೇವಾಲಯ, ರಾಮೇಶ್ವರಂನ ಹನುಮಾನ್ ದೇವಸ್ಥಾನ, ಉತ್ತರ ಭಾರತದ ಪ್ರಮುಖ ದೇವಸ್ಥಾನ ಮತ್ತು ತೀರ್ಥಕ್ಷೇತ್ರಗಳೇನಾದರೂ ನಮಗೆ ಸೂಕ್ತವಾಗಿ ಲಭ್ಯವಿದ್ದಿದ್ದೇ ಆದರೆ ಅದಕ್ಕೆ ಕಾರಣ ಅಹಲ್ಯಾಬಾಯಿ ಹೋಳ್ಕರ್ ಅನ್ನುವ ಈ ಧೀಮಂತ ಮಹಿಳೆ. ಹೀಗೆ ಸತತವಾಗಿ 3 ದಶಕಗಳ ಕಾಲ ವೀರರಾಣಿಯಾಗಿ, ಬಡವರ ಬಂಧುವಾಗಿ, ಪ್ರಜೆಗಳ ಮಹಾತಾಯಿಯಾಗಿ ಧರ್ಮನಿಷ್ಠೆಯಿಂದ ಸನಾತನ ಧರ್ಮದ ಪರಿಪಾಲನೆ ಮಾಡುತ್ತಾ ದೇವಾಲಯಗಳ ರಕ್ಷಣೆ ಮತ್ತು ಪುನರುತ್ಥಾನ ಕಾರ್ಯದಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಿದ್ದ ಮಹಾರಾಣಿ ಅಹಲ್ಯಾಬಾಯಿ ಸಾಹಿಬ್ ಹೋಳ್ಕರ್ 1795 ಆಗಸ್ಟ್ 13ರಂದು ಇಹಲೋಕ ತ್ಯಜಿಸುತ್ತಾರೆ. ಈಕೆಯ ಸಾಹಸ, ರಾಷ್ಟ್ರಾಭಿಮಾನ, ದೈವಭಕ್ತಿ, ಸನಾತನ ಧರ್ಮವನ್ನು ಕಾಪಾಡುವ ಹೃದಯವಂತಿಕೆಯನ್ನು ಮೆಚ್ಚಿ ರಾಜಾರಾಮ್ ಮೋಹನ್ ರಾಯ್, ಆನಿ ಬೆಸೆಂಟ್, ಜೋಹನ್ನಾ ಬೇಯ್ಲಿ, ಜಾನ್ ಮೇಲ್ಕೋಮ್ ಅಷ್ಟೇ ಯಾಕೆ ಹೈದರಾಬಾದಿನ ನಿಜಾಮರು ಕೂಡ ಹಾಡಿ ಹೊಗಳಿದ್ದಾರೆ. ಅಹಲ್ಯಾಬಾಯಿ ಹೋಳ್ಕರ್ ಅವರ ನೆನಪಿಗಾಗಿ 1996ರಲ್ಲಿ ಭಾರತ ಸರ್ಕಾರವು ಅಹಲ್ಯಾಬಾಯಿ ಹೋಳ್ಕರ್ರ 200ನೇ ಜನ್ಮಶತಮಾನೋತ್ಸವದ ಅಂಗವಾಗಿ ಆಕೆಯ ಚಿತ್ರವಿರುವ ಅಂಚೆ ಚೀಟಿಯನ್ನು ಹೊರತಂದಿದ್ದಾರೆ.
ಈಗಲೂ ಗೋಕರ್ಣ, ಬನವಾಸಿ, ಕಾಶಿ, ಬದ್ರಿನಾಥ ಹಾಗೂ ಮಹಾರಾಷ್ಟ್ರದ ಕೆಲ ದೇವಾಲಯಗಳಲ್ಲಿ ಅಹಲ್ಯಾಬಾಯಿಯ ಹೆಸರಲ್ಲಿ ದಿನನಿತ್ಯ ಅರ್ಚನೆ ಮಾಡಲಾಗುತ್ತೆ. ಇಂದೋರ್ ಸಮೀಪ ಆಕೆಯದ್ದೇ ಗದ್ದುಗೆ ಇರುವ ಮಂದಿರವಿದೆ. ಅಲ್ಲಿ ದಿನನಿತ್ಯ ಪೂಜೆ ನಡೆಯುತ್ತೆ. ಹೋಳ್ಕರ್ ಸಂಸ್ಥಾನ ಮಾಹೇಶ್ವರದ ಬೃಹತ್ ಕೋಟೆಯನ್ನ ಈಗಲೂ ಕಾಣಬಹುದಾಗಿದೆ. ಆದರೆ ವಿಪರ್ಯಾಸವೆಂದರೆ ಈಕೆಯ ಕುರಿತು ಪಠ್ಯಪುಸ್ತಕದಲ್ಲಿ ಎಲ್ಲಿಯೂ ಉಲ್ಲೇಖವೇ ಆಗಿಲ್ಲ. ಇನ್ನು ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಸಲುವಾಗಿ ಯಾರ್ಯಾರನ್ನೋ ಮಹಾತ್ಮರನ್ನಾಗಿ ಮಾಡಿ ಇನ್ಯಾರನ್ನೋ ಸ್ವಾತಂತ್ರ್ಯ ವೀರರೆಂದು ಘೋಷಿಸಿ ಅವರ ಜಯಂತಿ ಪುಣ್ಯ ಸ್ಮರಣೆ ಆಚರಿಸುತ್ತಿದ್ದಾರೆ. ಪ್ರಾಯಶಃ ಇವತ್ತಿನ ಪೀಳಿಗೆಯ ಹಲವು ಮಕ್ಕಳು ಅಹಲ್ಯಾಬಾಯಿ ಹೋಳ್ಕರ್ ಅನ್ನುವ ಧೀಮಂತ ಮಹಿಳೆಯ ಹೆಸರು ಕೂಡ ಕೇಳಿರ್ಲಿಕ್ಕಿಲ್ಲ ಅನ್ನೋದು ನಿಜಕ್ಕೂ ಖೇದಕರ. ಮುಂದಿನ ದಿನಗಳಲ್ಲಾದರೂ ಪ್ರಯಾಗ, ಬದ್ರಿನಾಥ, ರಿಷಿಕೇಶ್, ವಾರಣಾಸಿ, ನೈಮಿಷಾರಣ್ಯ, ಓಂಕಾರೇಶ್ವರ, ಪುಣೆ, ಇಂದೋರ್, ಪುರಿ, ನಾಸಿಕ್, ಕೇದಾರನಾಥ, ಭೀಮಾಶಂಕರ್, ತ್ರಿಂಬಕೇಶ್ವರ ಮೊದಲಾದ ಕ್ಷೇತ್ರಗಳ ಪುನರುತ್ಥಾನಗೊಳಿಸಿದ ಭಾರತದ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸಿದ ಮಹಾಮಾತೆ ಅಹಲ್ಯಾಬಾಯಿ ಸಾಹೇಬ್ ಹೋಳ್ಕರ್ ಅವರ ಸಾಧನೆ ಜಗಜ್ಜಾಹೀರಾಗಲಿ ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅಹಲ್ಯಾಬಾಯಿ ಸಾಹೇಬ್ ಹೋಳ್ಕರ್ ಅವರ ಸಾಧನೆಯ ಬಗ್ಗೆ ತಿಳ್ಕೊಂಡ್ರಿ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಂದನೆಗಳು.